ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತು ನಾವು ಹೊರಟಿದ್ವಿ. ಬೆಳಿಗ್ಗೆಯಿಂದ ಹೊರಡ್ಬೇಕು ಅಂತ ಹೇಳಿ ಫೈನಲಿ 12 ಗಂಟೆ ಆಯಿತು. ಸೊ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದರೆ GKVK ಕೃಷಿ ಮೇಳ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಏನೇನಿರುತ್ತೆ ಅಂತ ಹೇಳಿದರೆ ಕೃಷಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಐಟಮ್ಸ್ನ ಇಟ್ಟಿರ್ತಾರೆ ಅಂತೆ ಅಮಿತ್ ಹೇಳಿದ್ರು, ನಂಗೆ ಗೊತ್ತಿಲ್ಲ. ಸೊ ನಾನು ಅಲ್ಲಿ ಹೋಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಏನೇನಿರುತ್ತೆ, ಏನು ಹೇಗಿರುತ್ತೆ ಅಲ್ಲಿ ಅಂತ ಹೇಳ್ಕೊಂಡು. ಸೊ ಗೊಬ್ಬರ ಎಲ್ಲ ಸಿಗುತ್ತೆ ಅಂತೆ, ಸೇಲಿಗಿಡ್ತಾರೆ ಅಂತೆ. ಸೊ ಒಂದು ವೇಳೆ ಹಾಗೇನಾದರೂ ಇದ್ದರೆ ತಗೋಬೇಕಾ ಸುಷ್ಮಿತಾ? ಬೇಡ, ಗೊಬ್ಬರ ಬೇಡ ತಂದಿದ್ದೆ. ಓ ಬೇಡ ಅಂತೆ. ಪ್ಲಾಂಟ್ಸ್ ಬೇಕು, ಬಟ್ ನಮ್ಮ ಮನೇಲಿ ಬರಲ್ಲ. ಹೌದು, ನಮ್ಗೆ ಬಿಸ್ಲಿಲ್ಲ. ಕೆಳಗಡೆ ಪ್ಲೇಸ್ ಇದೆ, ಇಡ್ಬಹುದು. ಬಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬೇರೆಯವ್ರು ತಗೊಂಡು ಹೋಗ್ಬಿಡ್ತಾರೆ ಬೆಳಿಗ್ಗೆ. ಬೆಳಿಗ್ಗೆ ಏನ್ ಮಾಡ್ತಾರೆ, ಬೇರೆಯವ್ರು ನಾವ್ ಎದ್ದೇಳೋದೇ ಲೇಟು. ನಾವ್ ಎದ್ದೇಳೋನೋ ಅಷ್ಟೊತ್ತಿಗೆ ಬೆಳಿಗ್ಗೆ 5-5:30 ಬಂದು ಅದನ್ನ ಹೂವೆಲ್ಲ ತಗೊಂಡು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಕೆಳಗಡೆ ಅಂತೂ ಏನು ಬೇಸ್ಮೆಂಟ್ ಅಲ್ಲಿ ಏನು ಇಡ್ಲಿಕ್ಕಾಗಲ್ಲ. ಇಟ್ಟರೆ ನಮ್ಮ ಮನೆಯಲ್ಲೇ ಇಡ್ಬೇಕು. ಅಲ್ಲಿ ನಮಗೆ ಬಿಸಿಲು ಸರಿ ಬರಲ್ಲ ಬಾಲ್ಕನಿಯಲ್ಲಿ. ಸೊ ಹಾಗಾಗಿ ನೋಡೋದು. ಸೊ ಲೆಟ್ಸ್ ಗೋ. ಫೈನಲಿ ನಾವು ರೀಚ್ ಆದ್ವಿ. ಯಾವ್ದಿದು? ಕೃಷಿ ಮೇಳ. ನೋಡ್ತಾ ಇರ್ಬೋದು. ಅಪ್ಪ, ಹಾರ್ಡ್ಲಿ 12 ಗಂಟೆಗೆ ಹೊರಟಿದ್ದು 2:15 ಬಂದು ರೀಚ್ ಆದ್ವಿ. ಕರೆಕ್ಟ್ 2:15, 2:29. ಸೊ 13, 14, 15, 16 ನಾಳೆ ಲಾಸ್ಟ್. ರಶ್ ಒಂದಿಲ್ಲ ಅಂದ್ರೆ ಸಾಕು ದೇವ್ರೇ. ಸೊ ನೋಡ್ತಾ ಇರ್ಬೋದು, ತುಂಬಾ ಜನ ಇದ್ರು. ಎಷ್ಟು ಕಾರ್ ನಿಲ್ಸಿದ್ದಾರೆ. ಅಯ್ಯೋ, ಜನ ಕೇಳ್ಬೇಕಾ? ಶೋ ತುಂಬಾ ಜನ ಇದ್ರು ವೀಕೆಂಡ್ ಆಗಿರೋದ್ರಿಂದ. ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಿಷಿನ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ಅಲ್ಲಿ ಟೊಮೆಟೊ, ಅಲ್ಲಿ ಎಷ್ಟು ಟೊಮೆಟೊ ಇರುತ್ತೆ, ಯಾವ ಥರ ಏನು ಅಂತೆಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡ್ಲಿಕ್ಕೆ ಅಂತ ಹೇಳಿ ಹೋದ್ವಿ. ನೋಡ್ಬೇಕು. 50 kg, 500 kg. चाय नाही ಕೋಳಿ ಕೋಳಿ ಬಾಳ प्लांट किया सब कुछ. ಸೊ ನಾವು ಫಿಶ್ ಎಕ್ಸ್ಪೋಗ್ ಅಂತ ಹೇಳಿ ಬಂದ್ವಿ. ಲಿಟ್ರಲಿ ಫುಲ್ ಜನ ಇದ್ರೋದ್ರಿಂದ ನಾವು ಅಲ್ಲೂ ಕೂಡ ಹೋಗಿಲ್ಲ, ಬೇಡ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಫಲಪುಷ್ಪ ಪ್ರದರ್ಶನ ಅಲ್ಲಿತ್ತು, ಫ್ಲವರ್ಸ್ದು. ಸೊ ಅಲ್ಲಿ ನೋಡ್ತಾ ಫ್ರೂಟ್ಸಲ್ಲೇ, ಫ್ಲವರಲ್ಲೇ ಫ್ರೂಟ್ಸಲ್ಲಿ ಆ್ಯಪಲ್ಲು, ಬನಾನಾ, ಪೈನಾಪಲ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಕೂಡ ನಾವು ಹೋಗಿಲ್ಲ, ರಿಟರ್ನ್ ಬಂದುಬಿಟ್ವಿ. ಅರ್ಧಕ್ಕೆ ಹೋಗಿ ರಿಟರ್ನ್ ಬಂದುಬಿಟ್ವಿ, ಯಾಕಂದರೆ ಅಷ್ಟೊಂದು ಜನ ಇದ್ದರು. ಸೊ ಆಗಲ್ಲ ಇನ್ನು ಅಂತ ಹೇಳ್ಕೊಂಡು ರಿಟರ್ನ್ ಬಂದುಬಿಟ್ವಿ.
ಸೊ ನಿಜವಾಗ್ಲೂ ಎಕ್ಸಿಬಿಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು, ಕೃಷಿ ಮೇಳ. ಸೊ ಪ್ರಾಬ್ಲಮ್ ಏನಾಯ್ತಂದರೆ ನಾವು ಲೇಟಾಗಿ ಹೋಗಿರೋದ್ರಿಂದ ಸೊ ನಮಗೆ ಪ್ರತಿಯೊಂದು ನೋಡಲಿಕ್ಕಾಗಲಿಲ್ಲ. ತುಂಬ ಜನ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟನ್ನು ನೋಡಿಕೊಂಡು ಸಾಕು ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ಕೊಂಡು ನಾವು ಹೊರಟ್ವಿ. ಇನ್ನೊಂದೇನೆಂದರೆ ಗಾಡಿಗಳು ಮತ್ತೆ ಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಬೇಗ ಹೊರಟ್ವಿ ನಾವು. ನೋಡ್ತಾ ಇರ್ಬೋದು ಇದು ಫುಡ್ ಕೌಂಟರು. ಸೊ ಇಲ್ಲಿ ಕೂಡ ಎಲ್ಲೂ ಜನ ಅಂದರೆ ಜನ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ಅಲ್ಲಿನೂ ನಾವು ಏನೂ ತಿನ್ನಲಿಲ್ಲ. ಸೊ ನೋಡ್ತಾ ಇರ್ಬೋದು ನಾವು ಯಾವಾಗ ನಮ್ಮ ವೆಹಿಕಲ್ನ ಬಂದಿಟ್ಟಿದ್ವಿ ಅವಾಗ ಕಾರ್ಗಳೇ ಇರಲಿಲ್ಲ. 2.5 ಅವರಲ್ಲಿ ಎಷ್ಟು ಕಾರ್ಗಳು ಬಂದು ನಿಂತಿದ್ದಾವೆ ಅಂತ ನಾವು ಬೇಗ ಹೊರಟಿದ್ದೊಂದು ಒಳ್ಳೆ ಕೆಲಸ ಆಯಿತು. ಒಂದು ವೇಳೆ ಇನ್ನು 1 ಅವರ್ ಲೇಟ್ ಆಗಿದ್ದಿದ್ರೆ ನಮ್ಮ ಗಾಡಿ ತೆಗಿಯೋಕ್ಕಾಗ್ತಿರ್ಲಿಲ್ಲ, ತುಂಬ ಟ್ರಾಫಿಕಲ್ಲಿ ನಾವು ನಿಂತ್ಕೋಬೇಕಾಗಿತ್ತು. ಕಾರಲ್ಲಿ ಇಟ್ಟಿದ್ಯಾ ಗೊತ್ತಿಲ್ಲ ಈ ಕಾರ್ ನೋಡಿ ದೇವ್ರೆ, ಕಾರ್ ಹಣೆ ಬರಹ ನೋಡಿ ಎಲ್ಲ ಈ ತರ ಮಣ್ಣು ರೆಡ್ ಆಗ್ಬಿಟ್ಟಿದೆ ಕಾರ್ಗಳೆಲ್ಲ. ಎಲ್ಲಿದೆ ಕಾರ್ ನಮ್ದು? ಎಲ್ಲಿದೆ? ಇದಲ್ಲ ನಿಮ್ದು? ನಮ್ದಲ್ಲ ಅದು. ನಾನು ಹಾಗಾನೆ ನೋಡಿದೆ, ಅಲ್ಲಿ ಕ್ಯಾಮ್ರಾ ಇದೆ, ನಾವೆಲ್ಲಿ ಕ್ಯಾಮ್ರಾ ಹಾಕ್ಸಿದೀವಿ. ಅಲ್ಲೇ ಇದೆ. ನಿನಗೇನು ಕಣ್ ಕಾಣಲ್ವಾ ಅಂತೆ? ನನ್ ಕಣ್ ಕಾಣುತ್ತೆ, ನಂದಲ್ಲ. ಎಲ್ಲಿದೆ ನಮ್? ಎಲ್ಲಿ? ಅಪ್ಪ ದೇವ್ರೆ, ಇಲ್ಲೊಂದಿಷ್ಟು ಸೆಕ್ಷನ್ ಆದ್ರೆ ಇದಿಷ್ಟು ಒಂದ್ ಸೆಕ್ಷನ್ಸ್ ಆದ್ರೆ ಏನ್ ಮಾಡೋಣ ಈಗ? ಅಲ್ಟ್ರೋಸ್ ಇದ್ರೆ ಬಾ. ಚಪ್ಪ ಕೆಳಗಡೆ ಒಂದಿಷ್ಟು ಕಾರ್, ಎಷ್ಟು ದೊಡ್ಡ ಗ್ರೌಂಡ್ ಇದು. ಒಳ್ಳೆ ಕೆಲ್ಸ ಮಾಡಿದ್ವಿ ನಾವು, ಬೇಗ ಹೊರಟು. ಏನು ಹೌದಾ? ಇದು ನೀನ್ ಹಾರಿದ್ಮೇಲೆ ಚೆನ್ನಾಗಿದ್ರೆ ನಾನು ಹಾರ್ತೀನಿ ನಿನ್ ಜೊತೆ. ನೋಡು ಶಶಿ, ಹಾರ್ಬೇಕೀಗ ಇಲ್ಲಿಂದ. ಸತ್ತೇ ಹೋಗ್ತೀನಿ, ಹೆಣ ಬೀಳಲ್ಲ, ಹಾರು. ಇಲ್ಲಿ ನೋಡಿದ್ರೆ ಹಾರ್ಬೇಕನ್ಸುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಸ್ಟೆಪ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಎಷ್ಟು ದೊಡ್ಡ ಗ್ರೌಂಡ್ ಅಲ್ವಾ? ಇಳ್ದು ಬಾ, ಬೇಗ ಹೋಗೋಣ. ಇಳಿಯೋದೇ ಒಂದು ಇನ್ನು ಈಗ ಹುಡುಕು, ಬೇಗ ಕಾರು, ಹೋಗೋಣ. ಇಲ್ಲೇ ಇದೆಯಲ್ಲ, ಇದೆ ನಮ್ದು ಅಲ್ಟ್ರಾಸ್. ಸೊ ಈಗ ಅಮಿತ್ ಶುರು ಮಾಡ್ಬೇಕು ನೀನು. ಡೊಯ್ 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 ಡೊಯ್. ಫೈನಲಿ ನಾವೀಗ ಹೊರಟ್ವಿ. ಟೈಮು 5 o'clock ಆಗಿದೆ. ಕೊಚ್ಚಿ ಟೈಮ್ 5 o'clock ಆಗಿದೆ. ಸೊ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ಬೇಗ ಹೊರಟು. ಇಲ್ಲ ಅಂದರೆ ನಿಜ ಸಖತ್ ಟ್ರಾಫಿಕ್ ಆಗೋದು. ತುಂಬ ಇದೆ, ಸಖತ್ ಅಂದರೆ ತುಂಬ ರಶ್ ಇದೆ. ಎಷ್ಟೋ ಬಿಟ್ವಲ್ಲ ನಾವು, ಎಷ್ಟೋ ಒಂದು ನೋಡೋಕ್ಕಾಗಿಲ್ಲ, ಅಷ್ಟು ರಶ್ ಇತ್ತು. ಊಟ ಮಾಡೋಣ ಅಂತ ಇದ್ವಿ, ಊಟದ ಕೌಂಟ್ರಿಗೂ ಹೋಗೋಕ್ಕಾಗಿಲ್ಲ. ಸೊ ಫೈನಲಿ ನಾವೀಗ ಇಲ್ಲಿಂದ ಹೊರಟ್ವಿ. GKVK ಎಲ್ಲ ಅಂತ ಕೃಷಿ ಮೇಳಕ್ಕೆ ಹೋಗಿದ್ವಿ. ಜನ ಅಂದರೆ ತುಂಬ ಜನ ಇದ್ರು ಆ್ಯಕ್ಚುಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಊಟ ಕೂಡ ಅಲ್ಲಿ ಮಾಡೋಕ್ಕಾಗಿಲ್ಲ, ಅಷ್ಟು ಜನ ಇದ್ರು. ಹೊಟ್ಟೆ ಬೇರೆ ಹಸಿತಾ ಇತ್ತು, ತುಂಬ ದೂರ ನಡ್ಕೊಂಡು ಹೋಗೋಕ್ಕೂ ಇತ್ತು. ಸೊ ಹಾಗಾಗಿ ಏನೇನು ತಗೊಂಡಿದ್ವಿ ಅದನ್ನು ಕೂಡ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ನಾವಿರೋ ಸೈಜಿಗೆ ನಮ್ಗಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ನಾವು ಈ ತುಪ್ಪ ತಗೊಂಡ್ವಿ, ಮಿಲ್ಕ್ ಕಿಂಗ್ ಅವ್ರದ್ದು. ರವಾ ಆಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೂ ಓಪನ್ ಮಾಡಿಲ್ಲ ಇದನ್ನು. ಸೊ ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ರು. ಸೊ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ತಗೊಂಡ್ವಿ. ಆ್ಯಕ್ಚುಲಿ MRP ಬಂದ್ಕೊಂಡು 749 rupees ಇದೆ. 650 rupeesಗೆ ನಮಗಿದು ಸಿಕ್ತು ಆಫ್ ಆಗಿ. ಅದ್ರ ಜೊತೆಗೆ 1 ಲೀಟರ್ದು 2 ಬಟರ್ ಮಿಲ್ಕ್ ಕೊಟ್ಟರು, ಹಾಗೆ 1 ಲೆಸ್ಸಿ. ಸೊ ಒಂದು ಆಲ್ರೆಡಿ ಹೊಡೆದ್ಬಿಟ್ಟಿದ್ದಾಳೆ ಸುಷ್ಮಿತಾ. ಸೊ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಇದೊಂದು ಗೊಬ್ಬರ ತಗೊಂಡಿದ್ದಾಳೆ ಇವಳು. ಇದು ಎಷ್ಟು kg ಗೊತ್ತಿಲ್ಲ ನನಗೆ. 1 ಕಿಲೋ ಎಷ್ಟು? 1 kg ಅನ್ಸುತ್ತೆ, ಗೊತ್ತಿಲ್ಲ ಎಷ್ಟು kg. 100 ಗ್ರಾಮ್ ಟು 150 ಗ್ರಾಮ್ ಅಂತ ಬೇಕಾದ್ರೆ ಪೋಸ್ಟ್. 500 ಗ್ರಾಮ್, ಹಾಫ್ ಕಿಲೋ. ಹಾಫ್ kg ಬಂದಿದೆ. ಇದು 100 rupees ಇತ್ತು. ಅದಾದ ನಂತರ ಎಷ್ಟೋ ದಿನದಿಂದ ಇವಳು ಲಿಲ್ಲಿ ಫ್ಲವರ್ ಬೇಕು ಅಂತ ಹೇಳ್ತಾ ಇದ್ಲು. ಈ ಫ್ಲವರ್ ಆ್ಯಕ್ಚುಲಿ.
ಸೊ ಇದೇನಾಗಿತ್ತು ಅಂತ ಹೇಳಿದ್ರೆ ಗಿಡ ತಂದಿದ್ದಿದ್ರೆ ಅದು ಬರಲ್ಲ ಯೂಶುವಲಿ. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಅಲ್ಲಿ ಇರ್ಬೇಕಾದ್ರೆ ಗೆಡ್ಡೆಗಳನ್ನೇ ತಂದಿಟ್ಟಿದ್ರು ಆಲ್ಮೋಸ್ಟ್. ಸೊ ಹಾಗಾಗಿ 150 ರುಪೀಸಿಗೆ 3 ಗೆಡ್ಡೆ ಇದ್ದಿತ್ತು. 3 ಕಲರ್ ಇದೆ ಇದರಲ್ಲಿ, ಕಾಣಿಸುತ್ತೆ ಬಿಡು, 3 ಕಲರ್ ಇದೆ ಇದರಲ್ಲಿ. ಸೊ ಹಾಗಾಗಿ ಈ ತರದ್ದು 2 ತಂದ್ವಿ, ಒಂದು ಊರಿಗೆ ಕಳಿಸ್ಲಿಕ್ಕೆ, ಒಂದು ಇವಳು ಬೇಕು ಅಂತ ಹೇಳಿದ್ರು ಅದಕ್ಕೆ. ಸೊ ಇದು ಸುಗಂಧರಾಜ ಹೂವಿಂದು, ಇಲ್ಲಿದೆ ಅಲ್ವಾ ಈ ಹೂವ, ಸುಗಂಧರಾಜ ಹೂವದು. ಇದು 100 ರುಪೀಸು. ಇದನ್ನ ನಾವು ಪರ್ಪಲ್ ಕಲರ್ ಅಲ್ಲಿ ಅಂತ ಹೇಳಿದೀವಿ, ಅದು ಯಾವ ಕಲರ್ ಬರ್ತೋ ಗೊತ್ತಿಲ್ಲ, 3-4 ಕಲರ್ಸ್ ಇತ್ತು. ಆಮೇಲೆ ಡೇಲಿಯಾ ಹೂವಿಂದು, ಇದನ್ನು 150 ರುಪೀಸು, 6 ಕಲರ್ಸ್ ಏನೋ ಇದೆ. ಸೊ ಇದಿಷ್ಟು ನಾವು ಶಾಪಿಂಗ್ ಮಾಡಿರೋದು ಆಕ್ಚುಲಿ. ಇನ್ನೊಂದು 5 kg ಗೊಬ್ಬರ ಹಾ ಹೌದು, ಅದೊಂದು ತಗೊಂಡಿದ್ವಿ 5 kg, ಅದು ಕೆಜಿಗೆ 20 ರೂಪಾಯಿ. ಸೊ 5 kg ಇದೆ ಎರೆಹುಳ ಗೊಬ್ಬರ 5 kg ಅದು ತಗೊಂಡಿರೋದು, ಕೆಜಿಗೆ 20 ರೂಪಾಯಿ. ಸೊ 5 kg ಕಟ್ಟಿನೇ ಇಟ್ಟಿದ್ರು ರೆಡಿ ಮಾಡಿ. ಸೊ ಹಾಗಾಗಿ 5 kgಗೆ 100 ರುಪೀಸ್ ಕೊಟ್ಟು ತಗೊಂಡಿದ್ವಿ. ಆಬ್ವಿಯಸ್ಲಿ ಕೆಜಿಗೆ 20 ರೂಪಾಯಿ ಅಂದ್ರೆ 5 kgಗೆ 100 ರುಪೀಸೇ ಆಗೋದು. ಸೊ ಇದಾಗಿತ್ತು ಇವತ್ತು GKVK ಕೃಷಿ ಮೇಳ ಹೋಗಿರೋ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಜ ನಿನ್ನಮ್ಮ, ಹೌದಾ? ಹೌದು ನಿಜ ಕಣೆ. ಈಗ 17, 18 ಸೆಕೆಂಡ್, 19 ಸೆಕೆಂಡ್, 20 ಸೆಕೆಂಡ್. ಸರಿ ಬಿಡು, ಮತ್ತೆ ಮಾಡೋಣ ಅಷ್ಟು, ಇನ್ನೇನು.